ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಮುಂದುವರಿದ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈ ಒಂದು ಚಾಪ್ಟರ್ ಮೇಲಿನ ಕ್ವಶನ್ಗಳನ್ನು ನೋಡಿಕೊಳ್ಳೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ ಕೆಲವೊಂದು ಕ್ವಶನ್ಗಳನ್ನು ನೋಡಿದ್ದೀವಿ. ಈ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ದು ಒಂದು ಟರ್ಮ್, 5th ಟರ್ಮು, 6th ಟರ್ಮು, ಅಂದರೆ ಒಟ್ಟು ಏನಪ್ಪ nth ಟರ್ಮ್. ಓಕೆ, ಈ ಒಂದು ಟರ್ಮ್ಗಳನ್ನು ಫೈಂಡ್ ಔಟ್ ಮಾಡೋದು ನೋಡಿದ್ವಿ. ಮತ್ತು ಸಮ್ ಆಫ್ ದಿ nth ಟರ್ಮ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಅಂದರೆ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸು, ಸಮ್ ಆಫ್ ಫಸ್ಟ್ ಇವನ್ ನಂಬರ್ಸು, ಆಡ್ ನಂಬರ್ಸು, ಈ ಥರದ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಒಂದು ವಿಡಿಯೋ ಯಾರು ನೋಡಿಲ್ಲ, ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಹೋಗಿ ಈ ಒಂದು ಲ್ಯಾಂಡ್ ಸರ್ವೇರ್ದು ಪ್ರಿವಿಯಸ್ ವಿಡಿಯೋ ಆಯಿತು, ಮತ್ತು ಈ ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ನೀವು ಫ್ರೀಯಾಗಿ ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಫೈಂಡ್ ದ ಕಾಮನ್ ಡಿಫರೆನ್ಸ್ ಆಫ್ ಎ ಪಿ ಅಂದ್ರೇನು? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಫ್. ಇಲ್ಲಿ 3 ನಂಬರ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಡಿಫರೆನ್ಸ್ ಅಂದರೆ ಏನು ಬರುತ್ತೆ? ಕಾಮನ್ ಡಿಫರೆನ್ಸ್ ಅಂದರೆ ಏನು? ಡಿ ಹೌದಲ್ಲ. ಈಗ ನೋಡಿ ಏನಿತ್ತಪ್ಪ, n = a + n - 1 × d. ಈ ಫಾರ್ಮುಲಾ ಗೊತ್ತಾ ನಮಗೆ? ಸೊ ಈಗ ಈ ನಂಬರ್ಗಳದ್ದು ಹೀಗೆ ಒಂದು ಸಿರೀಸ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು ಕಾಮನ್ ಡಿಫ್ರೆನ್ಸ್ ಇರುತ್ತೆ. ಓಕೆ, ಈ ಸಂಖ್ಯೆ ಮಧ್ಯೆ ಒಂದು ಡಿಫ್ರೆನ್ಸ್ ಸೇಮ್ ಇರುತ್ತೆ, ಕಾಮನ್ ಇರುತ್ತೆ. ಅದನ್ನು ನಾವು ಈಗ ಫೈಂಡ್ ಔಟ್ ಮಾಡೋದು. ಓಕೆ, ಸೊ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಏನಪ್ಪ, ಇಲ್ಲಿ ನೋಡಿ, ಇವು ಮೊದಲ 2 ಅಂಕಿಗಳನ್ನು ತಗೊಳ್ಳಿ, ಅಥವಾ ಸೆಕೆಂಡ್ ಆರ್ ಥರ್ಡ್ ತಗೊಳ್ಳಿ. ಓಕೆ, ಅಂದರೆ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಕಾಮನ್ ಡಿಫ್ರೆನ್ಸ್ = a2 - a1. ಓಕೆನಾ? a2 ಅಂದರೆ ಯಾವುದು? ಇದು a2. a1 ಅಂದರೆ ಯಾವುದು? ಇದು a1. ಸೊ ಈಗ a2 ಅಂದರೆ ಏನು? 4 2/9, 4 1/9. ನೋಡಿ ಈಗ ಕಾಮನ್ ಡಿಫ್ರೆನ್ಸ್ = a2 - a1. ಓಕೆ, a2 ಏನಿದೆ? 4 2/9 - 4 1/9. ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು. ಹೇಗೆ ಮಾಡ್ತೀರಪ್ಪ ಸಾಲ್ವು? ಈಗ ಕಾಮನ್ ಏನಿದೆ ಇಲ್ಲಿ? 4 ಇದೆಯಲ್ಲ, ಹೌದಾ? 4 ಇದೆಯಲ್ಲ. ಆದರೆ ನಮಗೆ ಇಲ್ಲಿ ಕಾಮನ್ ತೊಗೊಳ್ಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ಮಿಡಲಾಗಿ ಏನಿರುತ್ತಪ್ಪ, ಇಲ್ಲಿ ಪ್ಲಸ್ ಚಿಹ್ನೆ ಇರುತ್ತೆ, ಪ್ಲಸ್ ಪಾಸಿಟಿವ್ ಇರುತ್ತೆ. ಓಕೆ, ಸೊ ನಾವು ಇದನ್ನು ಹೀಗೆ ಸಾಲ್ವ್ ಮಾಡಬೇಕು. 4 / 2/9 - 4 + 1/9. ಓಕೆ, ಸೊ ಈಗ ಏನಾಗುತ್ತೆ? 4 ಈ 4 ಕ್ಯಾನ್ಸಲ್ ಆಗುತ್ತೆ, ಅಂದರೆ +4 - 4 ಉಳಿತೆಷ್ಟು 2/9 - 1/9. ಓಕೆ, d = ನೆಕ್ಸ್ಟ್ 2 - 1 / ಕಾಮನ್ ಇದೆ 9. ಸೊ 1/9. 1/9 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನು? 1/9. ಓಕೆ, ಈ ಥರ ಕಾಮನ್ ಡಿಫ್ರೆನ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ರೈಟ್ ದ ಕಾಮನ್ ಡಿಫ್ರೆನ್ಸ್ ಆಫ್ ಆ್ಯನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಕಾಮನ್ ಡಿಫ್ರೆನ್ಸ್. ಓಕೆ, ಮತ್ತು ಸೇಮ್ ಹುಡ್ಸ್ nth ಟರ್ಮ್ ಈಸ್. ನೋಡಿ ಈಗ ಇಲ್ಲಿ nth ಟರ್ಮ್ ಕೊಟ್ಟಿದ್ದಾರೆ. nth ಟರ್ಮು ಒಂದೇ ಕೊಟ್ಟಿದ್ದಾರೆ. ಮುಂಚೆ ಏನು ಕೊಟ್ಟಿದ್ದರು? a1 ಕೊಟ್ಟಿದ್ದರು, a2 ಕೊಟ್ಟಿದ್ದರು, a3 ಕೊಟ್ಟಿದ್ದರು. ಬಟ್ ಇಲ್ಲಿ an ಮಾತ್ರ ಕೊಟ್ಟಿದ್ದಾರೆ. ಓಕೆ, ಸೊ ನಮಗೆ ಈ an ಅಂದರೆ ಈ nth ಟರ್ಮ್ ಮುಖಾಂತರ ನಮಗೆ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ ಈಗ nth ಟರ್ಮ್ ಕೊಟ್ಟಿದ್ದಾರಾ? ಸೊ ನಾವು ಈಗ ಏನು ಮಾಡಬೇಕು? ನಮಗೆ ಗೊತ್ತು ಡಿಫ್ರೆನ್ಸ್ ಏನು? a2 - a1 ಅಂತ ಫೈಂಡ್ ಔಟ್ ಮಾಡ್ತೀವಿ ನಾವು. ಓಕೆ, ಬಟ್ ಇಲ್ಲಿ ಏನಪ್ಪ ಅಂದರೆ
ನಾವೀಗ ಏನು ಮಾಡಬೇಕು ಇದನ್ನು, ಓಕೆ ಇದನ್ನು ಇಟ್ಬಿಡಿ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಮಗೆ ಡಿಫ್ರೆನ್ಸ್ ತೆಗಿಲಕ್ಕೆ ಏನು ಬೇಕು, A2 ಬೇಕು, A1 ಬೇಕು. ಈಗ ನಮಗೆ A2 ಗೊತ್ತಿಲ್ಲ, A1 ಗೊತ್ತಿಲ್ಲ, AN ಮಾತ್ರ ಗೊತ್ತಿದೆ. ಓಕೆ, ಈಗ ಏನು ಮಾಡೋದು, ನಮಗೆ ಮೊದಲಿಗೆ A1 ತಗೊಳ್ಳೋಣ. A1 ಹೇಗೆ ತಗೋತೀರಿ, A1 ಅಂದರೆ ಎನ್ ಅಂದರೆ ಇಲ್ಲಿ 1 ಇಟ್ರಿ. ಸೊ ಹಾಗೆ ಎ ಅಂದರೆ ಏನು ಮಾಡ್ತೀರಪ್ಪ, ಎ ಅಂದರೆ ಏನು. ಸೊ ಇದು ನೋಡಿ, ಈ ಒಂದು ಇಕ್ವೇಷನ್ ನೋಡಿದ್ರೆ ಇದು ಎ 3, ಓಕೆ, ಇದು ಎನ್ ಇಂಟು 1, ಓಕೆ, ಪ್ಲಸ್ ಎನ್ ಅಂದರೆ ಏನು ಇಲ್ಲಿ ಮತ್ತೆ ಇದು 1 ಮೈನಸ್ 1 ಇಂಟು ಡಿ. ಡಿ ಅಂದರೆ ಏನು ಬರುತ್ತೆ ನಿಮಗೆ, ಈಗ ನಿಮಗೆ ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಇದು 7 ಎನ್ ಮೈನಸ್ 1 ಇಂಟು ಡಿ. ಈ ಜಾಗದಲ್ಲಿ 7 ಅಂತ ಡೈರೆಕ್ಟ್ ಆಗಿದೆ. ಸೊ ನಾವು ಇದು ಪುಟಪ್ ಮಾಡಬಾರ್ದು ನೋಡಿ. ಈಗ ಈ ಜಾಗದಲ್ಲಿ ಡೈರೆಕ್ಟಾಗಿ 7 ಇಟ್ಬಿಡೋದು. ಓಕೆ, ಇದು ಜಸ್ಟ್ ಕಂಪ್ಯಾರಿಸನ್ ಮಾಡೋದು, ಜಸ್ಟ್ ಮ್ಯಾಚ್ ದಿಸ್ ಇಕ್ವೇಷನ್ ಎನ್ ಈಕ್ವಲ್ ಟು A1. ಓಕೆ, ಸೊ ಈಗ ಏನು ಮಾಡ್ತೀರಿ, A1 ಈಕ್ವಲ್ ಟು 3 + 7 ಈಕ್ವಲ್ ಟು 10. A1 10 ಬಂತು. ಅದೇ ರೀತಿ A2 ಫೈಂಡ್ ಔಟ್ ಮಾಡಬೇಕು. A2 ಈಕ್ವಲ್ ಟು A2 ಏನು ಬರ್ತಪ್ಪ, A2 3 ಇಂಟು ಎನ್ ಜಾಗದಲ್ಲಿ 2, ಇದು +7, 6 + 7 ಈಕ್ವಲ್ ಟು 13. ಓಕೆನಾ. ಸೊ ಈಗ ಏನು ಮಾಡೋದು, ಡಿ ಈಕ್ವಲ್ ಟು A2 ಮೈನಸ್ A1. A2 ಅಂದರೆ ಏನು 13, ಇದು 13, A1 ಅಂದರೆ 10 ಈಕ್ವಲ್ ಟು 3 ಈಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನು ಬಂತು 3. ಇಷ್ಟೇಪ್ಪ. ಈ ಒಂದು nth ಟರ್ಮನ್ನು ಈ ಒಂದು ಇಕ್ವೇಷನಿಗೆ ನೀವು ಮ್ಯಾಚ್ ಮಾಡಿ, ಅಂದರೆ ಒಂದು ಕಂಪೇರ್ ಮಾಡಿ ನೀವು ಅದನ್ನು ಒಂದು ಫೈಂಡ್ ಔಟ್ ಮಾಡಿದೆ ಆದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ A8 ಮೈನಸ್ A4 ಫಾರ್ ದ ಫಾಲೋಯಿಂಗ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ನೋಡಿ, 4, 9, 14 to 54 ಕೊಟ್ಟಿದ್ದಾರೆ. ಈಗ ನಮಗೆ ಇಲ್ಲಿ ಕೊಟ್ಟಿದ್ದಾರೆ A1 ಕೊಟ್ಟಿದ್ದಾರೆ, A2 ಕೊಟ್ಟಿದ್ದಾರೆ, A3 ಕೊಟ್ಟಿದ್ದಾರೆ. ಓಕೆ, ಈಗ ಒಂದು ಕಾಮನ್ ಡಿಫ್ರೆನ್ಸ್ ಇದೆ, ಅದಕ್ಕೆ 5 5 5 5 5. ಈಗ ನೀವು ಏನು ಮಾಡಬೇಕು, ಈಗ ಸಿಂಪಲಾಗಿ ನೋಡಿ, ಹೀಗೂ ಮಾಡ್ಬೋದು ನೀವು. ಈಗ A1 ಗೊತ್ತಿದೆ, A2 ಗೊತ್ತಿದೆ, A3 ಗೊತ್ತಿದೆ, A4 ಏನು ಬರುತ್ತೆ, ಇದಕ್ಕೆ +5 ಮಾಡಿ. ಡಿಫ್ರೆನ್ಸ್ 5 ಇದೆಯಲ್ಲ, ಕಾಮನ್ ಡಿಫ್ರೆನ್ಸ್ ಏನಿದೆ 5 ಇದೆ. ಸೊ A4 ಏನು ಬರ್ತೈತೆ 19 ಬರುತ್ತೆ. ಅಂತ A8 ಏನು ಬರುತ್ತೆ, A8ಗೆ ಏನು ಬರುತ್ತೆ, A5 ಎಷ್ಟು ಬರುತ್ತೆ 24 ಬರುತ್ತೆ. A6 ಎಷ್ಟು ಬರುತ್ತೆ 29 ಬರುತ್ತೆ. A7 ಎಷ್ಟು ಬರುತ್ತೆ 34 ಬರುತ್ತೆ. A8 ಎಷ್ಟು ಬರುತ್ತೆ 39 ಬರುತ್ತೆ. ಓಕೆ, 8 39 ಬರುತ್ತೆ. 39 ಬತ್ತಂದ್ರೆ ಈಗೇನು ಮಾಡ್ತೀರಿ ನೀವು, ಇದೆ A8 ಮೈನಸ್ A4 ಈಕ್ವಲ್ ಟು 39 ಮೈನಸ್ ಇದು 19, ಸೊ ಈಕ್ವಲ್ ಟು 20. 20 ಇಸ್ ದ ರೈಟ್ ಆನ್ಸರ್. ಇದನ್ನು ಹೆಂಗೆ ಮಾಡಿ, ಈಗ ಡೈರೆಕ್ಟಾಗಿ ಇಲ್ಲಿ A1 A2 A3 ಕೊಟ್ಟಿದ್ದಾರೆ. A4 ಮುಂದಿಂದ ಏನು ಬರುತ್ತೆ +5 ಮಾಡಿ 19 ಬರುತ್ತೆ. ಹಾಗೆ +5 5 5 ಮಾಡಿ ಅಪ್ ಟು A8 ತನಕ ಬನ್ನಿ. A8 39 ಬರುತ್ತೆ. A8 39, A4 19, ಮೈನಸ್ ಮಾಡಿದ್ರೆ 20. ಇದೊಂದು ಸಿಂಪಲ್ ಟಾಸ್ಕು. ಬಟ್ ನಿಮಗೆ ಇಲ್ಲಿ A18 ಇಲ್ಲಿ A14 ಅಂತ ಹಿಂಗೆ ಕೊಟ್ಟಿದ್ದರೆ ಸ್ವಲ್ಪ ಲೆಂದಿ ಆಗುತ್ತೆ ಕ್ವಶನು, ಅಂದರೆ ಟೈಮ್ ಹಿಡಿಯುತ್ತೆ. ಆವಾಗ ನೀವು ಏನು ಮಾಡಬೇಕಪ್ಪ, ನಮಗೆ ಗೊತ್ತಿದೆ AN ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ ಅಂತ ಗೊತ್ತಿದೆ. ಓಕೆ, ಈಗ ನೀವೇನು ಮಾಡಬೇಕು, ಇದನ್ನು
ಸಿಂಪಲ್. ಈಗ ನಿಮಗೆ 8 ಬೇಕಲ್ಲ, ಈಗ n ಜಾಗದಲ್ಲಿ 8 ಇಡಿ. 8 = a ಪ್ಲಸ್ a ಗೊತ್ತಿಲ್ಲ ನಮಗೆ, n-1 ಅಂದರೆ ಎಷ್ಟಪ್ಪ? 8 - 1 ಇಂಟು d. 8 = 7 ಬರುತ್ತೆ. a ಪ್ಲಸ್ 7d. a ಪ್ಲಸ್ 7d ಇದು 8 ಬತ್ತು. ಇದು 8 a ಪ್ಲಸ್ 7d ಬತ್ತು. ನೆಕ್ಸ್ಟ್ ಇದೇ ರೀತಿ a4 ತೆಗೆದು a4 ಏನು ಬರುತ್ತೆ? a ಪ್ಲಸ್ 3d ಬರುತ್ತೆ. ಈಗ ಇದು 8 - a4 ಮಾಡಿದ್ರೆ ಮೈನಸ್ ಮಾಡಿದ್ರೆ ನೋಡಿ, a ಪ್ಲಸ್ 7d ಮೈನಸ್ a ಮೈನಸ್ 3d ಮಾಡಿದ್ರೆ ಆದರೆ ಓಕೆ, a ಕ್ಯಾನ್ಸಲು, 7d ಮೈನಸ್ 3d 4d ಬರುತ್ತಲ್ಲ. 4d ಬತ್ತಂದ್ರೆ ಈ 4dಯಲ್ಲಿ ಈ ಡಿಫ್ರೆನ್ಸ್ ಏನಿದೆಯಪ್ಪ? ಇಲ್ಲಿ 5 ಇದೆ, ಡಿಫ್ರೆನ್ಸ್ 5 ಇದೆ. ಸೊ 4 × 5 20 ಬರುತ್ತೆ ಆನ್ಸರು. ಸಿಂಪಲ್ ಇದೆ. ಈ ಥರನೂ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ A16 ಫಾರ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್? ನೋಡಿ, ಈಗ ಇಲ್ಲಿ -10 A1 A2 A3 A4 ಕೊಟ್ಟಿದ್ದಾರೆ. ಇಲ್ಲಿ ಡಿ ಏನಿದೆಯಪ್ಪ? ಡಿ ಏನಿದೆ? ಡಿ -2 ಇದೆ, ಹೌದಾ? -2 ಇದೆ. ಈಗ ನಮಗೆ ಇಲ್ಲಿ A16 ಫೈಂಡ್ ಔಟ್ ಮಾಡಬೇಕು. A16 ಮಾಡಬೇಕಂದ್ರೆ ನೋಡಿ, ಈಗ n = a ಪ್ಲಸ್ n-1 ಇಂಟು d. ಓಕೆ, ಈಗ A16 ಹಿಯರ್ a is the ಏನಪ್ಪ? a is the first term, -10 ಪ್ಲಸ್ 16 - 1 ಇಂಟು -2. ಓಕೆ, ಇದು -10 ಪ್ಲಸ್ ಎಷ್ಟಾಗುತ್ತೆ? ಇದು 15 ಬರುತ್ತೆ. 15 ಅಂದರೆ 15 - 2 ಅಂದರೆ -30 ಬರುತ್ತೆ. -30. ಸೊ A16 = -10 - 30. ಇಲ್ಲಿ -30 ಬರುತ್ತೆ. ಓಕೆ, ನೆಕ್ಸ್ಟ್ ಇಟ್ ಈಸ್ -40. A16 ಏನು ಬರುತ್ತಪ್ಪ? -40 ಬರುತ್ತೆ. ಸಿಂಪಲ್ಲು. ಈ ಟೈಪ್ ನೀವು ಜಸ್ಟ್ ಈ ಫಾರ್ಮುಲಾ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ. ಓಕೆ, ಈ ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇನ್ನು ನೆಕ್ಸ್ಟು ಇಲ್ಲಿ ಮುಂದಿನ ಒಂದು ಪ್ರಾಬ್ಲಮಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಏನು ಚೇಂಜು? ಲಿಟಲ್ ಬಿಟ್ಟು ಜಸ್ಟ್ ನೀವು ಒಂದು ನಿಮ್ಮದು ಸ್ವಲ್ಪ ಐಡಿಯಾ ಲಾಜಿಕ್ ಯೂಸ್ ಮಾಡಬೇಕು. 3 ನೋಡಿ, 3 k - 2 5 ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಫೈಂಡ್ k. ನೋಡಿ, ಇಲ್ಲಿ ಸೈಡಲ್ಲಿ ತೊಗೊಳ್ಳೋಣ, ಬೆಟರು, ಅರ್ಥ ಆಗುತ್ತೆ ನಿಮಗೆ. ಏನಪ್ಪ, ಏನೇನು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ, ಮತ್ತೊಂದು ಟರ್ಮು k - 2 ಕೊಟ್ಟಿದ್ದಾರೆ, ಮತ್ತೊಂದು ಟರ್ಮು 5. ಓಕೆ, ಟೋಟಲು 3 ಟರ್ಮ್ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಏನಂತ ಕೇಳಿದ್ದಾರೆ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸಿಂಪಲ್ಲು, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತೂ ಸೇಮ್ ಇರುತ್ತೆ. ಓಕೆ, ಈಗ ನೀವು ಡೈರೆಕ್ಟಾಗಿನೂ ಆನ್ಸರನ್ನು ಈಜಿ ವಿದೌಟ್ ಯೂಸಿಂಗ್ ಪೆನ್ ಟಚ್ ಮಾಡಲಾರ್ದೂ ನೀವು ಇಲ್ಲಿ ಇದನ್ನು ಐಡೆಂಟಿಫೈ ಮಾಡ್ಬೋದು ಕೆ ವ್ಯಾಲ್ಯೂ ಏನಂತ. ಬಟ್ ಅದನ್ನು ನಾನು ಮೊದಲು ಈ ಒಂದು ಏನಪ್ಪ ಈ ಟ್ರೆಡಿಷ್ನಲ್ ಮೆಥಡ್ ಏನಿದೆಯೋ ಅದನ್ನು ತಿಳಿಸಿ ಆಮೇಲೆ ಶಾರ್ಟ್ಕಟ್ಟನ್ನು ಹೇಳ್ತೀನಿ.
ನೋಡಿ ಈಗ ಇದು ಕ್ವಶನ್ ಮಾರ್ಕಾ. ಈಗ ಏನಪ್ಪ ನಿಮಗೆ ಇದು A1, ಇದು A2, ಇದು A3. ಡಿಫ್ರೆನ್ಸ್ ಅಂತೂ ಸೇಮ್ ಇರುತ್ತೆ ನಿಮಗೆ, ಹೌದಾ? ಡಿಫ್ರೆನ್ಸ್ ಸೇಮ್ ಇರುತ್ತೆ. ಮತ್ತು ಈಗ ಈ A1 ಟರ್ಮು A3 ಟರ್ಮು A1 ಪ್ಲಸ್ A3 ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದರೆ ಇವೆರಡರೂ ಎವರೇಜ್ ತೆಗೆದ್ರೆ ಅಂದರೆ A2 ನಿಮಗೆ ಸಿಗುತ್ತೆ, ಹೌದಾ? ಈಗ ನೋಡಿ ಇಲ್ಲಿ ಆಪ್ಷನ್ ಆಗಿ ಇಲ್ಲಿ ನೋಡಿ -12 ಇದೆ, -16 ಇದೆ. ಇದು -12 -16 ಮಾಡಿ ಎಷ್ಟು ಬರುತ್ತೆಪ್ಪ? -28 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬರುತ್ತೆ? -14 ಬರುತ್ತೆ. -14 ಮತ್ತೆ ಮಿಡಲ್ ಸಂಖ್ಯೆ. ಹಾಗೆ ನೀವೇನು ಮಾಡಬೇಕು, ಈ ಒಂದು ಸಂಖ್ಯೆಯಲ್ಲಿ ಕೂಡ ಇದು ಫಾಲೋಅಪ್ ಮಾಡಬೇಕು. ಸೊ ಈಗ ನೀವೇನು ಮಾಡ್ತೀರಿ, ಇದು K-2 ಈಕ್ವಲ್ ಟು ಏನಪ್ಪ, ಇದು 3, ಇದು 5, 3 + 5/2. ಈ ಮಿಡಲ್ ಸಂಖ್ಯೆ ಅಂದರೆ ಇವೆರಡು ಸಂಖ್ಯೆಗಳ ಏನು ಎವರೇಜ್ ಏನು ಬರ್ತದಪ್ಪ? 8/2. ಸೊ ಈಕ್ವಲ್ ಟು 4. K-2 ಈಕ್ವಲ್ ಟು 4 ಬರುತ್ತಾ? K ಈಕ್ವಲ್ ಟು 6 ಬರುತ್ತೆ. K ಈಕ್ವಲ್ ಟು 6 ಬಂತು. K ಈಕ್ವಲ್ ಟು 6 ಬಂತಂದರೆ ಇಲ್ಲಿ ಏನು ಬರ್ತದೆ ಸಂಖ್ಯೆ? ಇಲ್ಲಿ ನೋಡಿ, ಇದು 6 ಬತ್ತಾ? ಇಲ್ಲಿ 6 ಫಿಲಪ್ ಮಾಡಿ 6 - 2 ಮಾಡಿದ್ರೆ ಎಷ್ಟು ಬತ್ತು? ಸಂಖ್ಯೆ ಎಷ್ಟು ಬತ್ತು? 4 ಬತ್ತಲ್ಲ ಇಲ್ಲಿ, ಇದು 4 ಬರುತ್ತೆ. ಅಂದರೆ ಸಿರೀಸ್ ಏನು? 3, 4, 5. ಡಿಫ್ರೆನ್ಸ್ ಎಷ್ಟಿದೆಯಪ್ಪ? ಕಾಮನು 1 ಇದೆ. ಈ ಥರ ನೀವು ಸಾಲ್ವ್ ಮಾಡ್ಬೋದು. ಬಟ್ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. ಸಿಂಪಲ್ ಟ್ರಿಕ್ ಏನಂದರೆ 3K-2 5. ಓಕೆ, 3K-2 5. ಇಲ್ಲಿ ನೀವೇನು ಮಾಡೋದು ಐಡಿಯಾ, ಇಲ್ಲಿ 3 ಆದಮೇಲೆ ಇದೊಂದು ಟರ್ಮ್ ಇದೆ, ಆಮೇಲೆ 5 ಇದೆ. ಬಟ್ 3 ಮತ್ತು 5 ನಡುವೆ ಏನು ಡಿಫ್ರೆನ್ಸು 2 ಇದೆ. ಬಟ್ ಈ ಎರಡು ಸಂಖ್ಯೆಗಳ ನಡುವಿನ ಡಿಫ್ರೆನ್ಸು ಸೇಮ್ ಇರುತ್ತೆ. ಸೇಮ್ ಅಂದರೆ ಇಲ್ಲಿ ಏನಪ್ಪ, ಅಟ್ಲೀಸ್ಟ್ ಏನು 1 or 2 ಇರಬೇಕು. ಸೊ ಇಲ್ಲಿ 2 ಇರಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನೋಡು ಡಿಫ್ರೆನ್ಸ್ 1, ಇದರಲ್ಲಿ 1. ಅಂದರೆ K-2 ಜಾಗದಲ್ಲಿ ಇಲ್ಲಿ 4 ಬೇಕು. 4 ಇದ್ದರೆ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನು ಒಂದು ಕರೆಕ್ಟ್ ಅಂತ ಅರ್ಥ. 3, 4, 5 ಅಂದರೆ 4 - 3 1, 5 - 4 1. ಸೊ K-2 ಈಕ್ವಲ್ ಟು 4 ಅಂದರೆ ಆವಾಗ K ಈಕ್ವಲ್ ಟು 6 ಬಂದೇ ಬರುತ್ತೆ. ಓಕೆ, ಇದು ಸಿಂಪಲ್ಲು. ಡೈರೆಕ್ಟಾಗಿ ತಿಳ್ಕೊಂಡು ಬಿಡೋದು, ಇಲ್ಲಿ K ಅಲ್ಲಿ 6 ಇಟ್ಟಾಗ 4 ಬಂದೇ ಬರುತ್ತೆ ಅಂತ. ಓಕೆ, ಈ ರೀತಿಯಾಗಿ ನೀವು ಈ K ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸಿಂಪಲ್ಲು. ನೆಕ್ಸ್ಟ್ for what value of P the following terms are 3 consecutive terms of n 4/5 P2. ನೋಡಿ ಇಲ್ಲಿ ಸೇಮ್ ಕೊಟ್ಟಿದ್ದಾರೆ, 4/5 P2 ಕೊಟ್ಟಿದ್ದಾರೆ. ಇದು ಕೂಡ ಫ್ರೆಂಡ್ಸ್ ಸೇಮ್ ಆ್ಯಸ್ ಪರ್ ದ ಕ್ವಶನ್ ನಂಬರ್ L1. ಓಕೆ, ಈಗ ಆಲ್ರೆಡಿ ಈಗ ಏನೊಂದು ಪ್ರೀವಿಯಸ್ ಆಗಿ ಇದು ಹೇಳಿದ್ದೀನಲ್ಲ, ಅದೇ ರೀತಿ ಇಲ್ಲಿ ಇದು ಕೊಟ್ಟಿದ್ದಾರೆ, ಇಲ್ಲಿ P ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 4/5 P2, ಹೌದಾ? 4/5 P2. ಸೊ ಈಗ ನೀವೇನು ಮಾಡ್ತೀರಿ, ಇದನ್ನು ಸೇಮ್ P ಈಕ್ವಲ್ ಟು 4/5 + 2 ಡಿವೈಡೆಡ್ ಬೈ 2. P ಈಕ್ವಲ್ ಟು ಏನಪ್ಪ, ಏನು ಬರುತ್ತೆ? 5 2 5 10 14/5 ಡಿವೈಡೆಡ್ ಬೈ 2. 14 =
10 5 ಕೆಳಗಡೆ ಬರುತ್ತೆ. ನೆಕ್ಸ್ಟ್ 7/5 P equal to 7/5 is the right answer. Same as per the previous question. ಸಿಂಪಲ್ಲು. ಈ ಥರ ಕ್ವಶನ್ ಬಿಡಿಸೋದಂದ್ರೆ ಗ್ಯಾರಂಟಿ ನಿಮಗೆ ನಾಳೆ ಎಕ್ಸಾಮಲ್ಲಿ 2 ಮಾರ್ಕ್ ಗ್ಯಾರಂಟಿ. ಓಕೆ, ಸೊ ಈ ಥರ ನೀವು ಈ ಒಂದು ಅರಿಥ್ಮೆಟಿಕ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಮುಂದಿನ ಸೆಷನಲ್ಲಿ ಮತ್ತು ಇನ್ನಷ್ಟು ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಸೊ ಇದು 2ನೇ ಕ್ಲಾಸು. ಇನ್ನೊಂದು ಕ್ಲಾಸ್ ಸಾಲ್ವ್ ಮಾಡೋಣ, ಆಮೇಲೆ ಮತ್ತೆ ಬೇರೆ ಚಾಪ್ಟರನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಓಕೆ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನನಗೆ ಏನಪ್ಪ ಮುಂದಿನ ಒಂದು ಹೆಚ್ಚು ಒಂದು ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡಲಿಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಯಾಕಂದರೆ ಈಗ ನಾನು ವಿಡಿಯೋ ಮಾಡೋದು, ಈ ವಿಡಿಯೋದಿಂದ ಅಟ್ಲೀಸ್ಟ್ ಒಂದು 5-10 ಜನರಿಗೆ ಒಳ್ಳೆಯದಾಯ್ತಂದರೆ ಏನಪ್ಪ ನಮಗೆ ಒಂದು ಮಾಡೋದಕ್ಕೂ, ಒಂದು ನಾಲೆಜ್ ಶೇರ್ ಮಾಡೋದಕ್ಕೂ ಒಂದು ಸಾರ್ಥಕತೆ ಸಿಕ್ಕಂಗಾಗತ್ತೆ. ಓಕೆ, ಸುಮ್ಮನೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ಎಷ್ಟಪ್ಪ ಒಂದು 2-3 ಜನ ನೋಡೋದು, ಸುಮ್ಮನೆ ಅದು ವೇಸ್ಟ್ ಆಫ್ ಟೈಮ್, ಹೌದಾ? ಸೊ ಅದಕ್ಕೆ ಈ ಒಂದು ವಿಡಿಯೋ ಕೆಲವೊಂದು ಜನರಿಗೆ, ಅಟ್ಲೀಸ್ಟ್ ಒಂದು ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಯ್ತಂದ್ರೆ ಅದು ನಮಗೆ ಒಂದು ಒಳ್ಳೆಯ ಸಂತೋಷ ಸಿಕ್ಕಂಗಾಗುತ್ತೆ. ಯಾಕಂದರೆ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋಗಳು ನಾನು ಈಗ ಆಲ್ರೆಡಿ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಅಂತ ಮಾಡಿದ್ದೀನಿ. ಓಕೆ, ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸ್ ಇದು ಫುಲ್ ಫ್ರೀ ಆಫ್ ಕಾಸ್ಟ್ ಇದೆ. ಏನಪ್ಪ ಇದಕ್ಕೇನು ಇದು ಇಲ್ಲ. ಓಕೆ, ಫುಲ್ ಫ್ರೀ ಇದೆ. ಈಗ ಆಲ್ಮೋಸ್ಟ್ ಆಲ್ 20+ ವೀಡಿಯೋಸು ಈ ಓನ್ಲಿ ಪೇಪರ್ 2 ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ, ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಒಂದು ವಿಡಿಯೋಸ್ ಇದು ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಈ ಕ್ರ್ಯಾಶ್ ಕೋರ್ಸ್ಗಳೆಲ್ಲ ವಿಡಿಯೋ ನೋಡ್ಬೋದು. ಮತ್ತು ಲ್ಯಾಂಡ್ ಸರ್ವೇಯರ್ದು ವಿವಿಧ ಒಂದು ಪ್ರಿಪ್ರೇಟರಿ ಒಂದು ವಿಡಿಯೋಗಳನ್ನು ಕೂಡ ನೋಡ್ಬೋದು. ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ ಫ್ರೆಂಡ್ಸ್, ಅದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ. ಹಾಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡದೆ ನೀವು ಮರಿಬೇಡಿ. ಓಕೆ, ಧನ್ಯವಾದಗಳು.